ಏನು ನಿಂಗಮ್ಮ ಅಲೆ ಉಂಡೇನೆ ಹೊತ್ತು ಮುಂಚೆ ಬಂದೆ ಬಾ. ನಿಂದ ಎಲ್ಲವ ಆತೆ ಬದುಕೆಲ್ಲನ ಕಣಕ ಆತು. ನಮ್ಮ ಮನೆಲ್ಲ ಹಬ್ಬಕ್ಕೆಲ್ಲ ರೇಷನ್ ತಂದಿದ್ನಲ್ಲ ಅದೆಲ್ಲ ಜೋಡಿಸ್ಕೊಂಡು ನಾನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನಮ್ಮ ಹಬ್ಬಕ್ಕೆಲ್ಲ. ಆರೆ ಸಾಂಬಾರು ಖಾರ ಪುಡಿ ಎಲ್ಲ ಹಾಕ್ಸ್ಕೊಂಡೆ ಹಬ್ಬಕ್ಕೆ ನೀನು. ಕಣಕ ಅಲ್ಲೇ ಮನೆ ಎಲ್ಲ ಬಿಸಿಲು ಕಾಯ್ದಲ್ಲ ಅವಾಗೆಲ್ಲ ಮೆಣಸಿನ್ಕಾಯಿ ತಗೊಂಡಿತ್ತು ನಮ್ಮ ಸಂತೆಗೆ. ಅವನ್ನೆಲ್ಲ ಸೋಸ್ಕೊಂಡೆಲ್ಲ ಖಾರ ಪುಡಿ ಮಾಡಿಸ್ಕೊಂಡಿದ್ದೀನಿ. ಕೊತ್ತಂಬರಿ ಪುಡಿನೂ ನಮ್ಮ ಅಮ್ಮಗೆ ಹೇಳಿದ್ದೀನಿ. ಅಮ್ಮ ಊರಿಂದ ಕೊಟ್ಟು ಕಳಿಸುತ್ತೇನೋ ಹೇಳಿದ್ದೀನಿ. ಅವ್ರ ಮನೆಗೆ ಐತಂತೆ. ಅವ್ರ ಮನೆ ಮನೆಗೆ ಇಳ್ಕೊಂಬಂದು ಅದೆಲ್ಲ ಮಾಡಿದ್ರಲ್ಲ ಅವ್ರ ಮನೆಗೆ ಜಾಸ್ತಿ ಐತಂತೆ. ಅದು ಕೊಟ್ಟು ಕಳಿಸ್ತೀನಿ ಅಂತ ಹೇಳೈತಿ. ನೋಡೋಣ ಏನಂಗೆ ಕೊಟ್ಟು ಕಳಿಸ್ತಿಲ್ಲ ಅಂದ್ರೆ ನಾನು ಹಾಕ್ಸ್ಕೊಂಬನೆ ಅಂತ ಇದ್ದೀನಿ. ತಂದೈತೆ ನಮ್ಮ ಅಯ್ಯಪ್ಪನ. ಅವಳು ನೀಲಮ್ಮನ ಬಂದ್ಲು. ಬಾರ್ ನೀಲಮ್ಮ ಕುಕ್ಕಮ್ಮನೆ. ಎಲ್ಲ ಹಬ್ಬದೆಲ್ಲ ನಿಂದೆಲ್ಲ ಆತೇನು ನಾವೇನೆಲ್ಲ ಮಾಡ್ಕೊಂಡಿದ್ದೀವಮ್ಮ. ಅದಕ್ಕೆ ನಾನು ಕೇಳೋಣ ಅಂದ್ಕೊಂಡಿದ್ದು. ನಮ್ಮ ಇಷ್ಟೇನೋ ನಿನ್ನ ಕೈಗೆ ಸಿಕ್ತಿರ್ಲಿ. ಬರೀ ಕೂಲಿ ಕೂಲಿ ಅಂತ ಹೋಗ್ತಿದ್ದೇನೋ ಮಾಡಿ ಬಂದ್ಬಿಟ್ಟಮ್ಮ. ಕಣಕ ಎಲ್ಲ ಖಾರ ಪುಡಿ ಎಲ್ಲ ನಾನು ಬಿಸಿಲು ಕಾಯ್ಬೇಕಾದ್ರೆ ಹಾಕ್ಸ್ಕೊಂಡಿದ್ದೆ ಅಂತಂದು ಹೇಳಿ ಮನೆ ಬಿಸಿಲು ಕಾಯೋದಲ್ಲ ತಂದು ಹಾಕ್ಸ್ಕೊಂಡಿದ್ದೆ. 3 kg ಐತಿ. ಏನು ಅದೇ ನೋಟು ಖಾರ ಪುಡಿ ಏನು ಖಾಲಿ ಆಗಲ್ಲ. ಸಾಂಬಾರು ಪುಡಿ ಒಂದು ಹಾಕ್ಸ್ಕೋಬೇಕು. ಅದನ್ನು ರೆಡಿ ಮಾಡಿಕ್ಕಿದ್ದೀನಿ. ಹಾಕ್ಸ್ಕೊಂತೀನಿ ಭಾನುವಾರ ದಿನ. ನಾನೆಲ್ಲಿ ಮಂತಾಗಿರಲ್ಲ ಕಣಕ. ಬರೀ ಕೂಲಿ ಕೂಲಿ ಅಂತ ಹೋಗ್ತಿರ್ತೀನಲ್ಲ ಮಂತಾಗಿರಲ್ಲ. ಭಾನುವಾರ ದಿನ ಹಾಕ್ಸ್ಕೊಂಬದ್ದು ಹುಡುಗರು ಇರ್ತಾವಲ್ಲ ಒಟ್ಟು ಒಣಗಾಗ್ತವೆ. ಅದು ಒಣಗಕ್ಕೆ ಹೋದರೆ ತಕ್ಕ ಮರಿರಲ್ಲ ನಮ್ಮ ಮಂತಾಗೆ. ಒಟ್ಟು ಮಳೆ ಹನಿ ಪನಿ ಉದ್ರಿದ್ರೆ ಒಟ್ಟು ತಕ್ಕ ಮಕ್ಕಾಗಲ್ಲ. ಯಾರೂ ಇರಲ್ಲ ಮಂತಾಗೆ. ಅದಕ್ಕೆ ನಾನು ಭಾನುವಾರ ದಿನ ಒಣಗಾಕನೆ ಅಂತ ಇದ್ದೀನಿ. ತಂದೈತೆ ನಮ್ಮ ಅಯ್ಯಪ್ಪ. ಮತ್ತೇನು ಸಾರು ಮಾಡಿ ಬಂದ ಅಲ್ಲಿ ಉಂಡು ಬಂದೇನು? ಅಯ್ಯೋ ನಾನು ಅಲ್ಲಿ ಕೂಲಿ ಹೋಗಿ ತೆಗಿಯೋದು ಸೊಪ್ಪು ಸಿಕ್ಕಿತ್ತಮ್ಮ ತಾವಂದಿದ್ದೆ. ಕುಪ್ಸೆಪ್ ಮಾಡಿ ಅನ್ನ ಮುದ್ದೆ ಮಾಡಿದ್ದೆ. ನಮ್ಮ ಅಯ್ಯಪ್ಪಗೂ ಕುಪ್ಸೆಪ್ ಅಂದರೆ ಬೋಲ್ ಇಷ್ಟ ಅಲ್ಲ. ಅದು ಕುಪ್ಸೆಪ್ ಮಾಡಿದ್ದೆ. ಉಂಡು ಈಗಿನ ಇತ್ಲ ಬಂದಮ್ಮ. ಅದಕ್ಕೆ ನೀನು ಏನು ಮಾಡ್ತಿದ್ದೀಯನ ನೋಡ್ಕೊಂಡು ಹೋಗೋಣ. ರಾಕಯ್ಯ ಈ ನಡುವೆಲ್ಲ ಅವ್ರು ಹೋಗಿ ಮಾತಾಡ್ಸಿಲ್ಲ. ನೋಡ್ಕೊಂಡು ಮಾತಾಡಿಸ್ಕೊಂಬರೋಣ ಅಂತ ಬಂದಮ್ಮ. ಸರಿ ಅಮ್ಮ ಆತು ಬಾ. ಎಲ್ಲ ಮೊನ್ನೆ ನಮ್ಮ ಅಯ್ಯಪ್ಪನೂ ಎಲ್ಲ ಊರಿಗೆ ಹೋಯ್ತಂತೆ. ತಾವಂದಿದ್ದಕ್ಕೆ ತಂದು 5 kg ಕೊತ್ತಂಬರಿ ಕಾಳು ನಾನೆಲ್ಲ ರೆಡಿ ಮಾಡ್ಕೊಂಡು ಮೆಣಸು ಖಾರ ಪುಡಿ ಏನು ಐತಮ್ಮ ತಾಯಿ. ಒಂದು ಈಟು ಅವಾಗ ಗೋರಿ ಬಿದ್ನೂರ್ಕಾಯ್ದು ಹಾಕ್ಸ್ಕೊಂಡಿದ್ದೆ. ಅದು ಖಾರ ಅಂದರೆ ಖಾರ. ಇನ್ನೂ ಒಂದು ಅರ್ಧ ಬಾಕ್ಸ್ ಹಂಗೆ ಬಿದ್ದೈತಿ. ಏನು ಚಿಕನ್ ಸಾರು ಮಟನ್ ಸಾರಿಗೆಲ್ಲ ನಾ ಖಾರ ಪುಡಿ ಕೆಂಪಗಿರಬೇಕು. ನಮ್ಮ ಮನೆಗೂ ಹಾಕ್ಸ್ಕೊಂಡಿದ್ದೀನಿ ನಾನು. ಅದಕ್ಕೆ ಈಗ ಬ್ಯಾಡಿಗೆ ಕಾಯಿ ತಂದು ಅವ್ರ ಜೊತೆಗೆ ಒಂದು ಸ್ವಲ್ಪ ದಪ್ಪ ಮೆಣಸಿನ್ಕಾಯಿ ತಂದು ಹಾಕ್ಸ್ಕೊಂಡಿದ್ದೀನಿ. ಖಾರ ಪುಡಿ ಎಲ್ಲ ಕೆಂಪಗಿದ್ರೆ ಟೇಸ್ಟ್ ಇರೋದು ಸಾರು. ಅದೇ ಆತ ಗೋರಿ ಬಿದ್ನೂರ್ಕಾಯ್ದು ಹಾಕ್ಸ್ತೀವಮ್ಮ. ಅದಂತೂ ಹುರ್ಗಾರ. ನಮ್ಮ ಮನೆ ಖಾರ ತಿಂಬಲ್ಲ ಕಣಕ್ಕ ಫಸ್ಟು. ಅದಕ್ಕಾಗಿ ನಾವೆಲ್ಲ ಅವನ್ನೆಲ್ಲ ಹಾಕ್ಸೋದಿಲ್ಲ ನಮ್ಮ ತಾಯಿ. ಅಯ್ಯೋ ನಮ್ಮ ಅತ್ತೆ ನಾನು ಹಂಗಂಬುತ್ತೆ ಖಾರ ತಿಂಬಲ್ಲ ಅಂತ. ಅದಕ್ಕೆ ನಾವತ್ತ ಖಾರನ್ನ ಯಾಕೆ ಖಾರನ ತಿಂಬಲ್ಲ ಮನೆಗೆ ಯಾರು ಹುಡುಗರು ಪಡುಗರು. ಅದಕ್ಕೆ ಸುರು ಬಿಡ್ತಾವ ಅವಾಗ ಒಂಚೂರು ಖಾರ ಹಾಕ್ತಿಲ್ಲ. ಅದಕ್ಕೆ ನಾನು ಖಾರ ಪುಡಿ ಖಾರ ಬೇಡ ಅಂತಂದೇಳಿ ಬ್ಯಾಡಿಗೆ ಕಾಯಿ 1 kg ಇದ್ದು ಅದ್ರ ಜೊತೆ ದಪ್ಪ ಮೆಣಸಿನ್ಕಾಯಿನ ತಂದು ಹಾಕ್ಸ್ಕೊಂಡಿದ್ದೀನಿ. ಖಾರ ಎಲ್ಲ ಏನಿಲ್ಲ ಚೆನ್ನಾಗೈತೆ ಕಮ್ಮದು ಖಾರ ಪುಡಿ. ಸಾಂಬಾರು ಪುಡಿ ನಮ್ಮ ಅತ್ತೆಗೆ ಹೇಳೇನು ಮಾಡಿ ಕತ್ತೆ ಅಂತಾನೆ. ಅದು ಮಾಡಲಿಲ್ಲ ಅಂದರೆ ನಾನೇ ಭಾನುವಾರ ದಿನ ಮಾಡ್ಕೊಂತೀನಿ. ನೇಮಣ್ಣ ಅಯ್ಯ ಅಜ್ಜಿ ಒಂದು ಚೆನ್ನಾಗಿ ಕುಕ್ಕಮಲ್ಲಿ ಹೇಳು ಮಾಡ್ತಾಳೆ ಅಜ್ಜಿನೂ. ಎಲ್ಲ ಮಾಡಿರ್ತಾಳೆ ನಿಮ್ಮ ಅಜ್ಜಿ. ಆ ಅಜ್ಜಿಯನ್ನು ನಿಮ್ಮ ಮನೆಗೆ ನಮಗಂತೂ ಯಾರಿಲ್ಲಮ್ಮ. ಒಜ್ಜಿಡೋದಕ್ಕೆ ಹೆಂಗ ನಿನ್ ಸರಿ ಅಲ್ಲೇ ಎಲ್ಲ ಮಾಡಿರ್ತಾಳೆ. ಅಯ್ಯೋ ಉಂಬಲ್ವಿ ಮನೆ ಮುದ್ದೇನೆ. ಅಯ್ಯಮ್ಮನೇ ನಿನ್ನ ಯಾಕೆ ಮಾಡೋಂಗದ ಮನೆಗಳು ನಿನ್ ಗುಂಗುಣಿಸ್ಕೊಂಡು ಮಾಡೋಕ್ಕಾಗುತ್ತೆ. ಅಯ್ಯಮ್ಮದು ಏನೋ ಈ ತಾತ ಮಾಡಿರ್ತಾಳಮ್ಮ. ಏನು ಮಾಡೋಕ್ಕಾಗುತ್ತೆ ಮತ್ತೆ ಮಾಡಲೇಬೇಕು. ಮನೆಗಳು ಮುದ್ದೆ ಉಂಬಲ್ವಿ. ಅವಳೇ 4 ಸೆಂಡು ಉಂತಾಳೆ ನಾವು ಅಜ್ಜೇನು. ಏನೋ 1 ಸೆಂಡು ಉಂತಾಳೆ ಬಿಡು. ನೀನೇನು 15 ಊರಗಳ ಬಿಟ್ಟೆಲ್ಲ ಮುದ್ದೆ ಉಂತಾಳೆ ಅಂತ ಹೇಳ್ತಿ ಬಿಡು. ಮತ್ತೆ ಇನ್ನೇನು ಉಣ್ಬಾರ್ದು. ಉಂಡೆ ಆತೈತೆ ತಿಂಬದು. ಅಲ್ಲ ಕಣಕ ಒಜ್ಜಿದ್ದು ನಮ್ಮ ಅಜ್ಜಿದು ಭಾರಿ ದೌಲತ್ತವು. ಹಂಗೇನೆ ಹಿಂಗೈತೆ ಹಂಗೈತೆ ಅಂತ ಜರೀತಿರ್ತಾರೆ. ಹಂಗೇನೆ ಹೆಂಗತ್ತಕ ಬಿಡು ಮಾಡ್ತಾಳಂತ. ನಾನು ಅಕ್ಕಿ ಆತನ ಬದುಕು ಮಾಡ್ಕೊಡ್ತಾಳಂತ ಸುಮ್ಕಿರ್ತೀನಿ. ಆತ ಮಾತಾಡಲ್ಲ. ಸಿದ್ಧ ಜೈಲ್ಗೂ ಹೋಯ್ತಂಗಾರೆ ಇಲ್ಲೇನು ಮನೆಯಾಗಿ ಎಲ್ಲೋ ಹೋಗಿರ್ಬೇಕು. ಅಜ್ಜಿ ಯಾರ ಅಂಗಡಿ ತಗ ಕುಕ್ಕಣೈತ ಏನು ಯಾರು ಮತ್ತಕನ ಹೋಗೈತಮ್ಮ. ನಾನು ಮಾತಾಡ್ಸಕ್ಕೆ ಬರೋಣ ಅಂದ್ಕೊಂಡಿದ್ದೆ. ನೋಡೋಣ ಅಜ್ಜಿನ ಬರ್ತೇನ. ಅಯ್ಯ ಅಜ್ಜಿನ ಎಲ್ಗೆ ಹೋಗುತ್ತೆ ಅಲ್ಲೆಲ್ಲ ಯಾರು ಮತ್ತಕ್ಕ ಹೋಗಿರ್ಬೇಕು. ಇಲ್ಲಾಂದ್ರೆ ಅಡ್ಕೆಲಿಲ್ಲ ಅಡ್ಕೆಲ್ಲ ತತ್ತಿ ಅಂತಿತ್ತು. ಬರೀ ಹುಡುಗ ನೋಡ್ಕೇಳುತ್ತೆ. ಹುಡುಗ ಆಡಕ್ಕೆ ಹೋಗಿದವ ಚೆನ್ನಾಗಿ ಬಿಡಲ್ಲ ಅಜ್ಜಿ. ಏನೇ ಅಮ್ಮ ಬಂದು ಇಲ್ಲಿ ನಿಂತ್ಕೊಂಡಿದ್ದೀಯಲ್ಲಿ ಮನೆಗೆ ಸಾಂಬಾರು ಪುಡಿ ಇಲ್ಲ ಅಂತ ಹೇಳ್ತಿರ್ತಾಳೆ. ಬರೀ ಮಸ್ಕಾಯಿ ಅರ್ಧಂಬ್ರ ಉಳ್ಸಕ್ಕೆ ಮಾಡ್ತಿರ್ತಾಳೆ. ಹೋಗ ಸಾಂಬಾರು ಕಾಳನ್ನ ಒಣಗಾಕನೇ ಬಿಸಿಲು ಕಾಯುತ್ತೆ ಅಂತಂಬದಿದ್ದೆ ಇಲ್ಲ ಇವಳಿಗೆ. ಬರೀ ಇಲ್ಲಿ ನಿಂತ್ಕೊಂಡು ಮಾತಾಡಕ್ಕೆ ಬಂದಿದ್ದಾಳೆ ಅಲ್ಲೇನು. ಅಯ್ಯೋ ನೀನು ಯಾಕಂಗರ್ತಿ ಹೇಳತ್ತ. ಮತ್ತೆ ಇನ್ನೇನು ಮಾಡೋಣ. ಮಸ್ಕಾಯಿ ಅರ್ಧಂಬ್ರ ಉಳ್ಸಕ್ಕೆ ಮಾಡಿದೆ ಮನೆಗೆ ಲೋಟ ಇಟ್ಕೊಂಡು ಸಾಂಬಾರು ಪುಡಿ ಕೊಡ್ರಿ ಅಂತಾನೆ. ಅವ್ರು ಕೊಡೋದು ಯಾಪಟ್ಟೆ ಆಗುತ್ತೆ ಒಂದು ಇಟ್ಟಿಟ್ಟು. ಅದಕ್ಕೆ ನಿನಗೆ ಮಾಡಿಕೊಂತಂದು ಮನೆ ಬಿಸಿಲೇ ಹೇಳಿದಮ್ಮ. ನೀನು ಇನ್ನನ ಸುಮ್ಕೈದಿ. ಅಯ್ಯೋ ಆಲೆ ಮಾಡಿಕ್ಕಿದ್ದೀನಿ ಕಣೆ. ಅವನ್ನ ಹುರಿದು ಹಾಕ್ಸ್ಕೊಂಬರ್ಬೇಕು. ಸಣ್ಣ ಒಣಗಾಕಿ ನಿನ್ಗಂತೂ ಬರೀ ನನ್ನ ಮೇಲೆ ಹೇಳ್ತಿರ್ತೀವಿ ಯಾವುದೊಂದಕ್ಕೂ. ನಾನು ಒಣಗಾಕಿ ಹುರಿದು ಹಾಕ್ಸ್ಕೊಂಬರ್ಬೇಕಂತ. ಇವಳು ಮಾಡ್ಕೊಂಬನೆಂಬಲ್ಲ. ಎಲ್ಲರೂ ಹಂಗೆ ಮಾಡಲ್ಲಿ ನಿನ್ನಂಗೆ. ನನ್ನ ಅವ್ರನ್ನೇ ಕಾಯ್ತಾರೆ ಬೇರೆ ಅತ್ತೆಯರು ನೀನು. ಸಿದ್ದಜ್ಜಿ ಹಳೆ ಹಳಬ್ರು ವಯಸ್ಸಾದರು ನಿಮ್ಗೆ ಹಳೆ ಕೈಯಾಗೆ ಚೆನ್ನಾಗಿರುತ್ತೆ ಸಾಂಬಾರು ಪುಡಿ. ನಿಮ್ಮದೇ ವಾಸೆ. ನೀವು ಚೆನ್ನಾಗಿ ಮಾಡ್ತೀರ ಅದಕ್ಕೆ ಮಾಡಲಿ ಅಂತ ಸುಮ್ಕಾಯಿದ್ದಾಳೆ ಅವಳು. ಕಣಜ್ಜಿ ಸಾರು ಮಾಡಿರೋ ಬೋಲ್ ಚೆನ್ನಾಗಿರುತ್ತೆ. ನೀವು ವಯಸ್ಸಾದರು ಹಳೆ ಕೈಗಳೆಲ್ಲ ನೀವು ಸಾಂಬಾರು ಮಾಡಿರೋನು ಬೋಲ್ ಚೆನ್ನಾಗಿರುತ್ತೆ. ಮಾಡ್ಬೇಕು ನೀವು. ನಿಮ್ಮ ಕೈಯಾಗ ಉಳ್ಬೇಕಂದ್ರೆ ಬೋಲ್ ಇಷ್ಟ ಕಣಜ್ಜಿ. ನಾವಿನ್ನ ಯಾತೈತ 50 ಹಾಕಿರೂ ಚೆನ್ನಾಗಾಗಲ್ಲವು.
ಅಯ್ಯೋ ನೀವು ನಮ್ದೆಲ್ಲ ಒಪ್ಪಕ್ಕಲ್ಲಮ್ಮ. ನೀವು ಪಲಾವು ಪುಳಿಯೋಗ್ರಿ ಟೊಮೊಟೊ ಬತ್ತು ಅಂತ ಮಾಡ್ತೀರಾ, ನಾವು ಮಾಡಿದ ಸಾರಲ್ಲ ನೀವು ಒಪ್ಪಕ್ಕಲ್ಲಮ್ಮ. ಓ ಇಲ್ಲ, ನೀವು ಮಾಡಿದ್ದೆ ಚೆನ್ನಾಗಿರೋದು. ನಾವು 50 ಮಾಡಿರೂ ಚೆನ್ನಾಗಿರಲ್ಲ ಕಣಜ್ಜಿ. ನೀವು ಯಾತ ಒಂದಿಟ್ಟು ಮಾಡ್ತಿದ್ರಲ್ಲ, ಹಂಗೆ ಮಾಡಿದ್ರೆ ಘನವಾಗಿರುತ್ತೆ. ನಾವು 50 ಎಲ್ಲ ಅದು ಇದು ಹಾಕ್ತೀವಿ, ಒಂದು ಈಟನ್ನು ಚೆನ್ನಾಗಿರಲ್ಲ. ಸಾರು ಆಗ್ಲೇಳು ಯಾತನ ಆಗ್ಲೇಳು. ಹ್ಞೂ ಆತಮ್ಮ, ಸರಿ ಹೋಗ್ಬೇಕು ನಾನು. ಇವಳು ಯಾವಾಗ ಸಾಂಬಾರು ಪುಡಿ ಇಲ್ಲ ಅಂತಿರ್ತಾಳೆ ಮನೆಗೆ. ಇನ್ನೇನು ಹೋಗೋದು, ಒಟ್ಟು ಒಣಗಾಕ್ಬೇಕು. ಬಾರೆ ಅಮ್ಮಯ್ಯ ಹೋಗಿ ಒಣಗಾಕು. ಅವನು ಬತ್ತಾನೇನೋ ಉಂಬಕ್ಕೆ ನಿಮ್ಮ ಅಯ್ಯಪ್ಪ. ಅವ ಅಜ್ಜನು ಅಲ್ದಕ್ಕೆ ಹೋಗೈತೆ ಬೋತೈತಿ, ಇವಾಗ ಉಂಬಕ್ಕೆ ಇಕ್ಬೇಕು. ಬಾ ಹೋಗ್ಬಾ ಮಂತಕ್ಕೆ. ನೋಡಿದ್ರಲ್ಲ ವೀಕ್ಷಕರು, ಈ ಹಳ್ಳಿ ಹೆಂಗಸರು ಜಾತ್ರೆ ಟೈಮ್ ಮಗನ ನಿಂತ್ಕೊಂಡು ಮಾತಾಡೋದು ಬಿಡೋದು. ಮನೆಗೆ ಹತ್ರ ತನಕ ಖಾರ ಸಂಬಾರ ಮಾಡ್ಕೊಂಡು ನಂಬಲ್ಲಿ ಬರೀ ಯಾವಾಗಲೂ ಒಂದು 3-4 ಜೊತೆಯಾಗಿ ಮಾತಾಡ್ತಾರೆ. ಬರೀ ಬೇರೆ ಮನೆಯಲ್ಲಿ ಮಾತಾಡ್ತಾರೆ. ಹಾಗೆ ನಿಮ್ಮೂರಾಗೂ ಈ ಥರ ಇದ್ದರೆ ಕಮೆಂಟ್ ಮಾಡಿರಿ. ಅದೇ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.